ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಮಿಷಿತ ಲೋಕ್ಸ್. ಎಲ್ಲರೂ ಹೆಂಗಿದ್ದೀರಾ? ಕಂಡು ಚೆನ್ನಾಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ ಕಂಡ್ರೆ. ನೀವೆಲ್ಲಾನು ಚೆನ್ನಾಗಿರ್ಬೇಕಂತ ಭಗವಂತ ಕೇಳ್ತಾ ವಿಡಿಯೋ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಫ್ರೆಂಡ್ಸ್, ಇವತ್ತು ಏನು ರೆಸಿಪಿ ಅಂದ್ಕೊಂಡಿದ್ದೀರಾ? ಆಲ್ರೆಡಿ ನಿಮ್ಗೆ ಎಲ್ಲರಿಗೂ ಗೊತ್ತಾಗಿರ್ಬೋದಲ್ವ ಕಣ್ರಿ. ಹೌದು ಕಣ್ರಿ, ಇವತ್ತು ಸಿಂಪಲ್ಲಾಗಿ ರಾಗಿ ದೋಸೆ ಮಾಡ್ಕೊತಾ ಇದ್ದೀನಿ. ಯಾವ ಥರ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕೊನೆ ತನಕ ನೋಡಿ ಫ್ರೆಂಡ್ಸ್. ನಾನು ಒಂದು ಬಟ್ಲು ತಗೋಬಿಟ್ಟು ಅದಕ್ಕೆ 3 ಸೌಟಷ್ಟು ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಮತ್ತು 2 ಸೌಟಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ನೀರು ನೋಡ್ಕೊಂಡು ಹಾಕ್ಕೊತ ಕಲಿಸ್ಕೊತ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಕಣ್ರಿ. ಚೆನ್ನಾಗಿ ನಮಗೆ ದೋಸೆ ಹಿಟ್ಟು, ಇವಾಗ ನಾವು ಅಕ್ಕಿ ಹಿಟ್ಟು ದೋಸೆ ಹಿಟ್ಟು ಯಾವ ಥರ ಇದು ಮಾಡುತ್ತಲ್ಲ ತಿಕ್ಕಾಗಿ, ಅದೇ ಥರನೇ ಕಲಿಸ್ಕೋಬೇಕು ನಾವು ರಾಗಿ ದೋಸೆಗೂ ಅಷ್ಟೇ. ನೋಡಿ, ಈ ಮಟ್ಟಿಗಾದರೆ ನಮಗೆ ರಾಗಿ ದೋಸೆ ಪರ್ಫೆಕ್ಟಾಗಿ ಬರುತ್ತೆ ಕಣ್ರಿ. ಇನ್ನು ನಾನು ಇದಕ್ಕೆ ತರಕಾರಿಗಳು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟ್ ಒಂದು ದಪ್ಪದು ಒಂದು ಇತ್ತು, ಅದು ತುರ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು 4 ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕಣ್ರಿ. ಯಾಕಂದರೆ ಬಾಯಿಗೆ ಸಿಗುತ್ತಲ್ವ, ತೆಗೆದು ಹಾಕ್ಕೊಬೋದು, ತಿನ್ಕೋಬೋದು ಅಂತ ಹೇಳ್ಬಿಟ್ಟು. ಮತ್ತು ಕರಿಬೇವಿನ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಟ್ಟಿದ್ದೀನಿ. ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ನೀಟಾಗಿ ಹಚ್ಕೊಂಡು ಚಿಕ್ಕದಾಗಿ ಹಚ್ಚಿ ಹಾಕಿದ್ದೀನಿ. ಮತ್ತು ಈರುಳ್ಳಿ ಒಂದು 3 ಗಡ್ಡೆ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕಣ್ರಿ. ಈರುಳ್ಳಿ ಬಿದ್ದರೆ ನಮಗೆ ಟೇಸ್ಟ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಆವಾಗ ತಿಂತಾ ಇರೋವಾಗ ಬಾಯಿಗೆ ಸಿಗುತ್ತಲ್ವ, ಟೇಸ್ಟ್ ಚೆನ್ನಾಗಿರುತ್ತೆ ಕಣ್ರಿ. ಇನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಬಿಟ್ಟು ಚೆನ್ನಾಗಿ, ಇನ್ನು ನಾನು ಹಸಿ ಕೊಬ್ಬರಿ ಒಂದು ಸ್ವಲ್ಪ ಇತ್ತು ಕಣ್ರಿ, ಅದು ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಸಿ ಕೊಬ್ಬರಿನೂ ಹಾಕ್ಕೊಬಿಟ್ಟು ಚೆನ್ನಾಗಿ ಕಲಿಸ್ಕೊಬಿಡ್ತಾ ಇದ್ದೀನಿ ಕಣ್ರಿ. ನೋಡಿ, ನಮಗೆ ದೋಸೆ ಹಿಟ್ಟು ಪರ್ಫೆಕ್ಟಾಗಿ ಬಂದಿದೆ. ಇನ್ನು ಇದನ್ನು ನಾನು ಒಂದು 1/4 ಗಂಟೆ ಸೈಡ್ಗೆ ಇಟ್ಬಿಟ್ಟು ಮತ್ತೆ ತೆಗೆದು ನೋಡಿದ್ರೆ ಈ ಮಟ್ಟಿಗಾಗಿತ್ತು. ಇನ್ನೊಂದು ನೀಟಾಗಿ ಕ್ಲೀನಾಗಿ ಕಲಿಸ್ಕೊಬಿಟ್ಟು ಇನ್ನು ಸ್ಟವ್ ಹಚ್ಬಿಟ್ಟು ನಾವು ತವ ಇಕ್ಬಿಡೋಣ. ಈ ಮಟ್ಟಿಗಾದರೆ ನಮಗೆ ದೋಸೆ ಪರ್ಫೆಕ್ಟ್ ಆಗುತ್ತೆ. ನಾನು ಏನು ಮಾಡ್ಕೊಂಡೆ ಗೊತ್ತಾ, ತವ ಫುಲ್ಲು ಹೀಟ್ ಆಗೋಗ್ಬಿಟ್ಟಿತ್ತು. ನೀವು ಉರಿ ಸ್ವಲ್ಪ ಕಮ್ಮಿ ಇಟ್ಕೊಂಡು ದೋಸೆ ಹಾಕ್ಕೊಳ್ರಿ. ಯಾಕಂದರೆ ಅಲ್ಲೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಕಮ್ಮಿ ಉರಿ ಹಾಕ್ಕೊಂಡ್ರೆ ಸ್ವಲ್ಪ ದೋಸೆ ತೆಳ್ಳಗೆ ಬರುತ್ತೆ. ತವಾಗೆಲ್ಲ ಎಣ್ಣೆ ಹಚ್ಚಿಬಿಟ್ಟು ಒಂದು 2 ಸೌಟಷ್ಟು ಹಾಕ್ಕೊತಾ ಇದ್ದೀನಿ ಕಣ್ರಿ. ನಾನು ದೋಸೆಗೆ ಹಾಕ್ಕೊಂಡು ನೋಡಿ ಚೆನ್ನಾಗಿ ಸೌಟಲ್ಲಿ ಇದು ಮಾಡ್ಕೊತಾ ಇದ್ದೀನಿ. ಇದು ತವ ತುಂಬ ಹೀಟ್ ಆಗೋಗ್ಬಿಟ್ಟಿತ್ತು, ಅದಕ್ಕೆ ಈ ಥರ ಬಂದಿದೆ. ನೀವು ಕಮ್ಮಿ ಉರಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಇನ್ನೂ ದೋಸೆ ತೆಳ್ಳಕ್ಕೆ ಇನ್ನೂ ನೀಟಾಗಿ ಬರುತ್ತೆ ಕಣ್ರಿ. ನಾನು ಉರಿ ಜಾಸ್ತಿ ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ಈ ಥರ ಬಂತು. ಇಲ್ಲ, ತೆಳ್ಳಕ್ಕೇನೆ ಇತ್ತು ದೋಸೆ ಅಂತೂ ಚೆನ್ನಾಗಿತ್ತು ತಿನ್ನೋದಕ್ಕಂತೂ. ಇದಕ್ಕೆ ನಾನು ಮತ್ತು ಚಟ್ನಿ ಮಾಡ್ಕೊಂಡಿದ್ದೆ ಕಣ್ರಿ ಇದಕ್ಕೆ ಅಂತ. ಹಸಿದು ಹಂಗೇನೂ ತಿನ್ಬೋದು, ರೊಟ್ಟಿ ಹಂಗೇನೂ ಚೆನ್ನಾಗಿರುತ್ತೆ. ಇನ್ನು ನಮ್ಮ ಯಜಮಾನ್ರಿಗೆ ಹಂಗೆ ತಿನ್ನೋಕೆ ಅವ್ರಿಗೆ ಇಷ್ಟ ಆಗೋಲ್ಲ, ಅದಕ್ಕೆ ಅವ್ರಿಗೋಸ್ಕರ ಅಂತ ಚಟ್ನಿ ಮಾಡಿದ್ದೆ. ಇನ್ನು ಮೇಲೆ ಸ್ವಲ್ಪ ತುರಿದಿರೋ ಕ್ಯಾರೆಟ್ ಸ್ವಲ್ಪ ಹಾಕ್ಕೊಬಿಟ್ಟು ಅದ್ರ ಮೇಲೆ ತಟ್ಟೆ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಕಣ್ರಿ. ಹಬೆಗೆಲ್ಲ ಚೆನ್ನಾಗಿ ಬೇಯುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಕಡಲೆ ಬೀಜ ಎಲ್ಲ ಸೇರಿಸ್ಕೊಂಡು ನಾನು ಚಟ್ನಿ ಮಾಡ್ಕೊಂಡಿದ್ದೆ. ತುಂಬ ಟೇಸ್ಟಿಯಾಗಿತ್ತು. 2 ಕಾಂಬಿನೇಷನ್ ಚೆನ್ನಾಗಿತ್ತು ಕಣ್ರಿ. ಬ್ರೇಕ್ಫಾಸ್ಟ್ಗಂತೂ ಸೂಪರ್ ಕಾಂಬಿನೇಷನ್ ಹೇಳ್ಬೇಕಂದ್ರೆ. ಬಿಸಿ ಬಿಸಿ ರಾಗಿ ದೋಸೆ ನಮ್ಮ ಹೆಲ್ತ್ಗೂ ತುಂಬ ಒಳ್ಳೆಯದಲ್ವ ಕಣ್ರಿ. ರಾಗಿ ಮುದ್ದೆ ಅತಿ ಇಷ್ಟ ಇಲ್ದಿರೋರು ಈ ಥರ ರಾಗಿ ದೋಸೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ತರಕಾರಿಗಳೆಲ್ಲ ಹಾಕಿರ್ತೀವಿ, ಈರುಳ್ಳಿ ಕ್ಯಾರೆಟು ಎಲ್ಲ ಚೆನ್ನಾಗಿರುತ್ತೆ ಕಣ್ರಿ. ಇನ್ನು ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಬಿಟ್ಟು ತೀರಿಸ್ಕೊತಾ ಇದ್ದೀನಿ. ನೋಡಿದ್ರೆ ಅಷ್ಟು ಪರ್ಫೆಕ್ಟ್ ಆಗಿದೆ ರಾಗಿ ದೋಸೆ ಅಂತ. ಚೆನ್ನಾಗಿ ಇದು ಮಾಡ್ಕೊತಾ ಇದ್ದೀನಿ ಕಣ್ರಿ. ಚೆನ್ನಾಗಿ ಕಮ್ಮಿ ಉರಿ ಮಾಡಿಕೊಂಡೆ ಚೆನ್ನಾಗಿ ಇದು ಮಾಡ್ಕೊತಾ ಇದ್ದೀನಿ. ಬಿಸಿ ಹಾಕ್ಕೊಂಡು ತಟ್ಟೆಗೆ ಇದ್ರ ಮೇಲೆ ಸ್ವಲ್ಪ ತುಪ್ಪ ಸ್ವಲ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಹೆಂಗಿರುತ್ತೆ ಕುದ್ರ ಮಜಾ, ತುಂಬ ಚೆನ್ನಾಗಿರುತ್ತೆ ಕಣ್ರಿ. ಬಿಸಿ ಇದ್ದಾಗಲೇ ತಿಂದುಬಿಡಬೇಕು. ಚಟ್ನಿ ಹಾಕ್ಕೊಂಡು ನಮ್ಮ ಯಜಮಾನ್ರು ಚೆನ್ನಾಗಿದೆಯಮ್ಮ ಅಂತ ಹೇಳಿದ್ರು. ಸರಿ, ಏನೇ ಆಗಲಿ ಗಂಡಂದ್ರು ಚೆನ್ನಾಗಿದ್ರೆ, ಅಡುಗೆ ಚೆನ್ನಾಗಿದೆ ಅಂದರೆ ಹೆಂಡ್ತಿರ್ಗೊಂಥರ ಖುಷಿ. ಹಾಗೆ ನನಗೂ ನಮ್ಮ ಯಜಮಾನ್ರು ಚೆನ್ನಾಗಿದೆ ಅಂದರೆ ನನಗೂ ಒಂದು ಖುಷಿ. ಇಲ್ಲಾಂದರೆ ಕೇಳ್ತಾನೇ ಇರ್ತೀನಿ ನಾನಂತೂ, ಏನು ರೀ ಚೆನ್ನಾಗಿದೆಯಾ ನನಗೆ ಅದೊಂದು ಇಷ್ಟ. ಚೆನ್ನಾಗಿದೆ ಅಂತ ಹೇಳಿದ ತಕ್ಷಣ ನಂಗೆ ಒಂಥರ ಖುಷಿ ಕಣ್ರಿ. ನೋಡಿ, ಪರ್ಫೆಕ್ಟಾಗಿ ಆಗಿದೆ ರಾಗಿ ದೋಸೆ. ಆ ಕಡೆ ಈ ಕಡೆ ಚೆನ್ನಾಗೂ ಬೆಂದಿದೆ. ನೋಡಿ, ಈ ಮಟ್ಟಿಗಾದರೆ ನಮಗೆ ರಾಗಿ ದೋಸೆ ಪರ್ಫೆಕ್ಟಾಗಿ ಆಗಿದೆ ಅಂತ ಕಣ್ರಿ. ಇನ್ನು ನಮ್ಮ ಯಜಮಾನ್ರಿಗೆ ಸರ್ವ್ ಮಾಡಿಕೊಡ್ತಾ ಇದ್ದೀನಿ. ನೋಡಿ, ತೆಳ್ಳಕ್ಕಿದೆ, ಅಷ್ಟು ದಪ್ಪಕ್ಕೂ ಇಲ್ಲ, ಏನೂ ಇಲ್ಲ, ತೆಳ್ಳಕ್ಕಿದೆ ಕಣ್ರಿ ರಾಗಿ ದೋಸೆ. ಇನ್ನು ಇದಕ್ಕೆ ಕಾಂಬಿನೇಷನ್ ಚಟ್ನಿ ಮಾಡ್ಕೊಂಡಿದ್ದೆ, ಸೂಪರ್ ಕಾಂಬಿನೇಷನ್ನು. ಫ್ರೆಂಡ್ಸ್, ನೀವು ಒಂದ್ಸರಿ ಟ್ರೈ ಮಾಡಿ ಯಾವ ಥರ ಬರುತ್ತೆ ಅಂತ ರೆಸಿಪಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಣ್ರಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.